ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವಜಯ ದ್ವಿತೀಯ ಸರ್ಗದಲ್ಲಿ 10ನೇ ಶ್ಲೋಕ. ವೇದಾದ್ರಿಸದ್ರಜತಪೀಠಪುರೇಶ್ವರಾಭ್ಯಾಂ ಗ್ರಾಮೋ ವಿಭೂಷಿತತರ ಶಿವರುಪ್ಯನಾಮ ಹೇಮಾದ್ರಿರಾಜವಿಭುರಾಜದಿಲಾವೃತಾಭಸ್ ತಸ್ಯಾಭವದ್ಗುರುಗುಣಃ ಖಲು ಮೂಲಭೂಮಿಃ. ವೇದಾದ್ರಿಸದ್ರಜತಪೀಠಪುರೇಶ್ವರಾಭ್ಯಾಂ ಗ್ರಾಮಃ ವಿಭೂಷಿತತರಃ ಶಿವರುಪ್ಯನಾಮ ಹೇಮಾದ್ರಿರಾಜವಿಭುರಾಜದಿಲಾವೃತಾಭಃ ತಸ್ಯ ಅಭವದ್ ಗುರುಗುಣಃ ಖಲು ಮೂಲಭೂಮಿಃ. ತಸ್ಯ ಜನ್ಮಭೂಮಿಮಾಹ ವೇದೇತಿ. ಇಂದಿನ ಶ್ಲೋಕದಲ್ಲಿ ಮಧ್ಯಗೇಹರ ವಂಶದಲ್ಲಿ ಒಂದು ಬ್ರಾಹ್ಮಣ ಇದ್ದರು ಅಂತ ಹೇಳಿದರು. ಅವರ ಹೆಸರು ಕೂಡ ಭಟ್ಟ ಅಂತ ಮುಂದೆ ಹೇಳಿಕ್ಕಿದ್ದಾರೆ. ಮಧ್ಯಗೇಹ ಭಟ್ಟ ಅಂತ ಅವರ ಹೆಸರು. ಅವರ ಜನ್ಮಭೂಮಿ ಅವರೆಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ವೇದಾಖ್ಯ ಅದ್ರಿಹಿ ವೇದಾದ್ರಿಹಿ ವೇದಾದ್ರಿ ಸದ್ ರಜತಪೀಠಪುರೇಶ್ವರಾಭ್ಯಾಂ. ರಜತಪೀಠಪುರ ಈಶ್ವರ ಅಂದರೆ ಯಾರು? ಅನಂತೇಶ್ವರ. ತಾಭ್ಯಾಂ ಅತಿಶಯೇನ ವಿಭೂಷಿತಃ. ಆ ಅನಂತೇಶ್ವರ ಭೂಷಿತನಾಗಿ ಅಂದರೆ ಅಲಂಕೃತನಾಗಿ ಎಲ್ಲಿ ಇದ್ದಾನೋ ಅಂತಹ ಭೂಮಿ ಅಂತ ಅರ್ಥ. ಶಿವರೂಪ್ಯಂ ಇತಿ ನಾಮ ಯಸ್ಯ ಶಿವಬೇಳ್ಳಿ ಇತಿ ಅಪಭೃಷ್ಟ ನಾಮ ಇತ್ಯರ್ಥಃ. ಅಲಂಕಾರವಾದ ಆ ಊರು, ಅನಂತೇಶ್ವರ ಇರುವ ಊರು ಅಂದರೆ ಯಾವುದು? ಶಿವಳ್ಳಿ ಅಂತ ಕರೀತಾರೆ. ಅಪಭ್ರಷ್ಟ ಭಾಷೆಯಲ್ಲಿ ಅಂದರೆ ಪ್ರಾಕೃತಿವಾದ ಒಂದು ಭಾಷೆಯಲ್ಲಿ, ತುಳು ಭಾಷೆಯಲ್ಲಿ ಶಿವಳ್ಳಿ ಅಂತ ಕರೀತಾರೆ. ಪುರಾಣದಲ್ಲಿ ಅದಕ್ಕೆಲ್ಲ ಶಿವರೂಪ, ಶಿವ ಅಂತ ಹೆಸರು. ಶಿವಪುರ ಇತ್ಯಾದಿಗಳನ್ನ ಕರೀತಾರೆ. ಶಿವರೂಪ್ಯ ನಾಮ. ಶಿವರೂಪ್ಯಂ ಇತಿ ನಾಮ ಯಸ್ಯ. ಶಿವರೂಪ್ಯ ಅಂತ ಹೆಸರು. ಶಿವಳ್ಳಿ ಅಂತಲೂ ಕರೀತಾರೆ. ಅಂಥದ್ರಲ್ಲಿ ಅದ್ರೀನಾಂ ರಾಜ ಅದ್ರಿರಾಜ ಅಂದರೆ ಹೇಮ್ನಃ ಹಿರಣ್ಯಸ್ಯ ಅದ್ರಿರಾಜ ಸುವರ್ಣಾತ್ಮಕ ಮೇರುಪರ್ವತಃ. ಹೇಮಾದ್ರಿರಾಜ ಅಂದ್ರೆ ಮೇರುಪರ್ವತ. ವಿಭು ಶಿವಸ್ತಾಸ್ಯಾಂ ಶಿವಃ ತಾಭ್ಯಾಂ ರಾಜನ್ ಶೋಭಮಾನಃ ಯಃ ಇಲಾವೃತಃ. ವಿಭು ಅಂದರೆ ಶಿವ. ಅಂಥ ಒಂದು ಶೋಭಿಸ್ತಾ ಇರತಕ್ಕದ್ದು ಯಹ ಇಲಾವೃತಃ. ರುದ್ರದೇವರು ಶೋಭಿಸ್ತಾ ಇರತಕ್ಕ ಒಂದು ಖಂಡ ಅಂದರೆ ಅದು ಇಲಾವೃತ ಖಂಡ. ಶಿವಪಾರ್ವತಿಯರ ವಿಶೇಷ ಸನ್ನಿಧಾನ ಇದೆ ಅಲ್ಲಿ ಇಲಾವೃತ ಖಂಡದಲ್ಲಿ. ತದ್ವದಾಭಾ ಕಾಂತಿ, ಇಲಾವೃತದಂತೆ ಕಾಂತಿಯುಕ್ತವಾದ ಒಂದು ಊರಾಗಿತ್ತು ಆ ಶಿವಳ್ಳಿ ಅಂತ. ಇಲಾವೃತ ಖಂಡದಂತೆ ಹೇಮಾದ್ರಿರಾಜ ವಿಭುರಾಜ ದಿಲಾವೃತಾಭ. ಆಭ ಅಂದ್ರೆ ಕಾಂತಿ. ಇಲಾವೃತ ಖಂಡಸ್ಯ ಮೇರುಂ ಪರಿತಃ ಸ್ಥಿತತ್ವಾತ್ ಶಿವಸ್ಯ ಚ ತತ್ಖಂಡಸ್ಥತ್ವಾತ್ ತಾಭ್ಯಾಂ ಇಲಾವೃತ ಖಂಡಃ ಯಥಾ ಶೋಭತೆ ತದ್ವತ್ ಅಂತ ಅರ್ಥ. ಇಲಾವೃತ ಖಂಡ ಅದು ಮೇರು ಪರ್ವತದ ಸುತ್ತ ಇದೆ. ಮೇರು ಪರ್ವತದ ಪರಿತಃ ಸುತ್ತಲೂ ಇರತಕ್ಕದ್ದು. ಶಿವಸ್ಯ ಚ ತತ್ಖಂಡಸ್ಥತ್ವಾತ್, ಶಿವನ ವಿಶೇಷ ಸನ್ನಿಧಾನ ಅಲ್ಲಿದೆ ಆ ಇಲಾವೃತ ಖಂಡದಲ್ಲಿ. ಅದರಿಂದ ಇಲಾವೃತ ಖಂಡ ಯಥಾ ಶೋಭತೆ, ಇಲಾವೃತ ಖಂಡ ಹೇಗೆ ಶೋಭಿಸ್ತಾ ಇದೆಯೋ ಅದರಂತೆ ವೇದಾದ್ರಿ ರಜತಪೀಠ ಪುರೇಶ್ವರಾಭ್ಯಾಂ ಶೋಭಮಾನಃ ಇತ್ಯರ್ಥ. ಅದೇ ತರ ಈ ಉಡುಪಿ ಅದು ಕೂಡ ರಜತಪೀಠಪುರ, ಅದು ಕೂಡ ಶೋಭಿಸ್ತಾ ಇತ್ತು. ತಸ್ಯ ಪೂರ್ವೋಕ್ತ ದ್ವಿಜಸ್ಯ ಮೂಲಭೂತಾ ಭೂಮಿ ಜನ್ಮಭೂಮಿ. ಆ ಒಂದು ಶಿವಳ್ಳಿ ಎನ್ನುವ ಒಂದು ಗ್ರಾಮ ಅವರಿಗೆ ಜನ್ಮಭೂಮಿಯಾಗಿ ಇತ್ತು ಅಂತ ಖಲು ಪ್ರಸಿದ್ಧವು. ಹಾಗೆ ಸೊ ಮಧ್ಯಗೇಹ ಭಟ್ಟರು ಇದ್ದ ಒಂದು ಊರಿಗೆ
ಶಿವಳ್ಳಿ ಅಂತ ಹೆಸರು ಅಂತ ಅರ್ಥ. ಭೇದಾದ್ರಿಸದ್ರಜತ ಪೀಠ ಪುರೇಶ್ವರಾಭ್ಯಾಂ ಗ್ರಾಮೋ ವಿಭೂಷಿತತರ ಶಿವರುಪ್ಯನಾಮ ಹೇಮಾದ್ರಿರಾಜ ವಿಭುರಾಜದಿಲಾವೃತಾಭಸ್ತಸ್ಯಾಭವದ್ಗುರುಗುಣ ಖಲು ಮೂಲಭೂಮಿಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಿ.